ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕೃಷಿ ಚಾನೆಲ್ ಆದ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ಹಿಂದಿನ ಸಂಚಿಕೆಗಳಲ್ಲಿ ಯೂರಿಯಾ, ಡಿಎಪಿ, ಎಂಒಪಿ, 19 ಆಲ್, CAN, 10-26-26, ಬೇವು ಲೇಪಿತ ಯೂರಿಯಾ ಹೀಗೆ ಅನೇಕ ಗೊಬ್ಬರಗಳ ಬಗ್ಗೆ ವೈಜ್ಞಾನಿಕವಾಗಿ ವರದಿಗಳನ್ನು ತಿಳಿಸಿದ್ವಿ. ಈ ಸಂಚಿಕೆಯಲ್ಲಿ ಅಮೋನಿಯಂ ಸಲ್ಫೇಟ್ ಗೊಬ್ಬರದ ಬಗ್ಗೆ ತಿಳಿಯೋಣ. ಅಮೋನಿಯಂ ಸಲ್ಫೇಟ್ ಗೊಬ್ಬರ ಸಾರಜನಕ ಮತ್ತು ಸಲ್ಫರ್ ಪೋಷಕಾಂಶಗಳನ್ನು ಪೂರೈಸುತ್ತೆ. ಅಮೋನಿಯಂ ಸಲ್ಫೇಟ್ ಗೊಬ್ಬರದಲ್ಲಿ 21% ಸಾರಜನಕ ಮತ್ತು 24% ಸಲ್ಫರ್ ಅಂದರೆ ಗಂಧಕಾಂಶ ಇರುತ್ತೆ. ಅಂದರೆ 100 kg ಅಮೋನಿಯಂ ಸಲ್ಫೇಟ್ ಗೊಬ್ಬರದಲ್ಲಿ 21 kg ಸಾರಜನಕ ಮತ್ತು 24 kg ಸಲ್ಫರ್ ಪೋಷಕಾಂಶಗಳು ಇರ್ತವೆ. ಈ ಗೊಬ್ಬರ ಬಿಳಿ ಬಣ್ಣದ ಹರಳು ರೂಪದಲ್ಲಿರುತ್ತೆ. ಇದು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುತ್ತೆ. ಈ ಗೊಬ್ಬರವನ್ನು ಕ್ಷಾರ ಮಣ್ಣಿನಲ್ಲಿ ಅಂದರೆ ರಸಸಾರ 7ಕ್ಕಿಂತ ಹೆಚ್ಚು ಇರುವಂತಹ ಮಣ್ಣಿನಲ್ಲಿ ಬಳಸ್ತಾರೆ. ಏಕಂತಂದರೆ ಈ ಗೊಬ್ಬರವನ್ನು ನಿರಂತರವಾಗಿ ಬಳಸಿದ್ರೆ ಇದು ಮಣ್ಣನ್ನು ಆಮ್ಲೀಯವನ್ನಾಗಿ ಮಾಡುತ್ತೆ. ಇದರಿಂದಾಗಿ ಕ್ಷಾರ ಮಣ್ಣು ತಟಸ್ಥವಾಗಿ ಬದಲಾಗುತ್ತೆ. pH 6ಕ್ಕಿಂತ ಕಡಿಮೆ ಇರುವಂತಹ ಮಣ್ಣಿಗೆ ಇದನ್ನು ಹಾಕೋದು ಸೂಕ್ತವಲ್ಲ. ಈ ಗೊಬ್ಬರದಲ್ಲಿ ಸಾರಜನಕ ಇರೋದ್ರಿಂದ ಇದು ಸಸ್ಯ ಎಲೆಗಳ ಬೆಳವಣಿಗೆಗೆ, ರೆಂಬೆಗಳ ಬೆಳವಣಿಗೆಗೆ, ಕಾಂಡದ ಬೆಳವಣಿಗೆಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗೆಯೇ ಇದರಲ್ಲಿ ಸಲ್ಫರ್ ಅಂಶ ಇರೋದ್ರಿಂದ ಇದು ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಗಾಳಿಯಿಂದ ಸಾರಜನಕವನ್ನು ಸ್ವೀಕರಿಸಲು ಮತ್ತು ಎಣ್ಣೆಕಾಳು ಬೆಳೆಗಳಲ್ಲಿ ಎಣ್ಣೆ ಅಂಶವನ್ನು ಹೆಚ್ಚಿಸುತ್ತೆ. ಈ ಅಮೋನಿಯಂ ಸಲ್ಫೇಟ್ ಗೊಬ್ಬರವನ್ನು ಭತ್ತ, ಕಬ್ಬು, ಹತ್ತಿ, ತೋಟದ ಬೆಳೆಗಳು, ಬೇಳೆಕಾಳುಗಳು, ಎಣ್ಣೆಕಾಳು ಬೆಳೆಗಳು ಹೀಗೆ ಅನೇಕ ಬೆಳೆಗಳಲ್ಲಿ ಬಳಸಬಹುದಾಗಿರುತ್ತೆ. ಈ ಗೊಬ್ಬರವನ್ನು ಕ್ಷಾರಯುಕ್ತ ಗೊಬ್ಬರಗಳಾದ ಕ್ಯಾಲ್ಸಿಯಂ ನೈಟ್ರೇಟ್ ಗೊಬ್ಬರ ಮತ್ತು ಸುಣ್ಣದೊಂದಿಗೆ ಮಿಶ್ರಣ ಮಾಡಿ ಬಳಸಬಾರ್ದು. ಯಾಕಂತಂದರೆ ಇವುಗಳು ಹೊಂದಾಣಿಕೆ ಆಗೋದಿಲ್ಲ. ಅಮೋನಿಯಂ ಸಲ್ಫೇಟ್ ಗೊಬ್ಬರವನ್ನು ಯೂರಿಯಾ, ಡಿಎಪಿ, SSP, ಎಂಒಪಿ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಬಳಸಬಹುದಾಗಿರುತ್ತೆ. ಅಮೋನಿಯಂ ಸಲ್ಫೇಟ್ ಗೊಬ್ಬರ ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯ ಗೊಬ್ಬರವಾಗಿರುತ್ತೆ. ಆದರೆ ಇದರಲ್ಲಿ ಸಾರಜನಕದ ಪ್ರಮಾಣ ಯೂರಿಯಾ ಗೊಬ್ಬರಕ್ಕಿಂತ ಕಡಿಮೆ ಇರುತ್ತೆ. 2.25 ಬ್ಯಾಗ್ ಅಮೋನಿಯಂ ಸಲ್ಫೇಟ್ ಗೊಬ್ಬರ 1 ಬ್ಯಾಗ್ ಯೂರಿಯಾ ಗೊಬ್ಬರಕ್ಕೆ ಸಮನಾಗಿರುತ್ತೆ. ಆದರೆ ಮಣ್ಣಿಗೆ ಹಾಕಿದಾಗ ಇದು ಹೆಚ್ಚು ನಷ್ಟ ಆಗೋದಿಲ್ಲ. ಯೂರಿಯಾ ಗೊಬ್ಬರ ಆವಿಯಾಗುವಿಕೆಯಿಂದ ಹೆಚ್ಚು ನಷ್ಟವಾಗುತ್ತೆ. ಸಲ್ಫರ್ ಕೊರತೆ ಇರುವ ಮಣ್ಣಿನಲ್ಲಿ ಅಮೋನಿಯಂ ಸಲ್ಫೇಟ್ ಗೊಬ್ಬರವನ್ನು ಹೆಚ್ಚಾಗಿ ಬಳಸಬಹುದಾಗಿರುತ್ತೆ. ಅಮೋನಿಯಂ ಸಲ್ಫೇಟ್ ನೀರಿನಲ್ಲಿ ಸಂಪೂರ್ಣವಾಗಿ ಕರಗೋದ್ರಿಂದ ಇದನ್ನು ಡ್ರಿಪ್ ಮೂಲಕವೂ ಕೂಡ ಕೊಡಬಹುದು. ಅಮೋನಿಯಂ ಸಲ್ಫೇಟ್ ಗೊಬ್ಬರದಲ್ಲಿ ಸಲ್ಫರ್ ಅಂಶ ಹೆಚ್ಚಾಗಿ ಇರೋದ್ರಿಂದ ಇದನ್ನು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಎಣ್ಣೆಕಾಳು ಬೆಳೆಗಳಾದ ಶೇಂಗಾ, ಸೂರ್ಯಕಾಂತಿ, ಹರಳು, ಎಳ್ಳು ಹೀಗೆ ಅನೇಕ ಬೆಳೆಗಳಲ್ಲಿ ಬಳಸಿದ್ರೆ ಇಳುವರಿ ಹೆಚ್ಚಾಗುತ್ತೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.